ಬಿಗ್ ಬಾಸ್ ವಿನ್ನರ್ ಆಗಿದ್ರಲ್ವಾ ಗಿಲ್ಲಿ ಅವ್ರ ಜೊತೆ ನಿಮ್ ಒಡನಾಟ ಹೇಗಿದೆ? ವಿ ಆರ್ ಫ್ರೆಂಡ್ಸ್, ವಿ ಆರ್ ಗುಡ್ ಫ್ರೆಂಡ್ಸ್. ಆಕ್ಚುಲಿ ಸಖತ್ತಾಗಿ ಕಾಲ್ ಎಳಿತಾನೆ ಅವನು ನನಗೆ. ನಿಮ್ ತರ ಹೌದು. ಈಗ ಅವನು ನನಗೆ ತುಂಬಾ ಜನ ಶೋಸ್ ಅಲ್ಲಿ ನೋಡಿರ್ತಾರೆ, ನಮ್ ಕಾಮಿಡಿ ಕ್ಲಬ್ ಶೋಸ್ ಅಲ್ಲಿ ನೋಡಿರ್ತಾರೆ. ಅವ್ನು ನನ್ನ ಕಾಲ್ ಎಳಿತಾನೆ, ನಾನು ಅವನಿಗೆ ಬೈತಾ ಇರ್ತೀನಿ. ದಟ್ ಇಸ್ ಆಲ್ ಗುಡ್, ಫೈನ್. ನಾವ್ ಆತರ ಒಳ್ಳೆ ಬಾಂಡಿಂಗ್ ಅಲ್ಲಿ ಇದೀವಿ. ಈಗ್ಲೂ ಕಾಲ್ ಮಾಡಿದ್ರು ಹೇಳಕ ಅಂತಾನೆ ಅವನು, ಅಷ್ಟೇ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ವಿ ಆರ್ ಹ್ಯಾಪಿ. ನಮ್ಮ ಕಡೆಗೆ ಒಬ್ಬ ಹುಡುಗ ಯಾರೋ ಹೋಗಿ ಅಷ್ಟು ದೊಡ್ಡ ಸಾಧನೆ ಮಾಡಿ ಅಷ್ಟು ಜನ ಫ್ಯಾನ್ ಫಾಲೋವರ್ಸ್ ನ ಪಡ್ಕೊಂಡಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಫಾರ್ ದಟ್. ತುಂಬಾ ಖುಷಿ ಆಗುತ್ತೆ. ನಯನ ಅವರು ಅವಕಾಶಗಳನ್ನ ಹುಡುಕೊಂಡು ಹೋದ್ರ ಅಥವಾ ಅವಕಾಶಗಳನ್ನೇ ನಯನ ಅವ್ರು ಹುಡುಕೊಂಡು? ನಾನು ಒಂದ್ಸತಿ ಅವಕಾಶನ ಹುಡ್ಕೊಂಡು ಹೋಗಿದ್ದೆ. ಒಂದ್ಸತಿ ಅನ್ನೋದಕ್ಕೆ ಸುಮಾರು ಸರಿ ಹುಡ್ಕೊಂಡು ಹೋಗಿದ್ದೆ. ಬಟ್ ಅದೆಲ್ಲ ಫೇಲ್ ಆಗಿ 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 ನನಗೆ ಬೇಡವೇ ಬೇಡ ಇದ್ರ ಸಹವಾಸ, ಇನ್ನೇನು ಇದು ವರ್ಕ್ ಆಗಲ್ಲ ನಮ್ಗೆ ಅಂತ ಅನ್ಕೊಂಡ್ಬಿಟ್ಟಿದೆ. ಒನ್ ಫೈನ್ ಡೇ ಒಂದು ಅವಕಾಶ ಬಂತು, ಹೀಗಿದೆ ಹೋಗಿ ಒಂದು ಟ್ರೈ ಕೊಡು, ಲಾಸ್ಟ್ ಟ್ರೈ ನೋಡೋಣ ಅಂತ ಫ್ರೆಂಡ್ಸ್ ಹೇಳಿದ್ರು. ಸೊ ಓಕೆ ಫೈನ್ ಅಂತ ಅವಾಗ ಕಾಮಿಡಿ ಕಿಲಾಡಿಗೆ ದಿಸ್ ವಿಲ್ ಬಿ ಮೈ ಲಾಸ್ಟ್ ಟ್ರೈ. ನಾನು ಇನ್ಮೇಲೆ ಇನ್ನೆಲ್ಲಿಗೂ ಹೋಗಲ್ಲ, ನಾನು ಏನು ಹುಡುಕಲ್ಲ, ಇದ್ದಿದ್ದ ಕೆಲಸ ಮಾಡ್ಕೊಂಡಿರ್ತೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಫಿಕ್ಸ್ ಆಗ್ಬಿಟ್ಟು ಹೆಂಗೋ ನಾನು ಜಬಲ್ ಮಾಡ್ತಾ ಇದ್ದೆ. ಆಮೇಲೆ ಕಾಮಿಡಿ ಕಿಲಾಡಿಗೆ ಹೋದ ಮೇಲಿಂದ ಅವಕಾಶಗಳು ತಾನೇ ಹುಡ್ಕೊಂತ ಬಂದು ಇವಾಗ್ಲೂ ಅದನ್ನೇ ಮಾಡ್ಕೊಂತ ಹೋಗ್ತಿದ್ವಿ.